ಕ್ಷೇತ್ರಾರ್ಚಕರು, ಆಡಳಿತ ವರ್ಗ, ಕ್ಷೇತ್ರಾಧಿಕಾರಿ, ವೈದ್ಯವೃಂದ, ಸಮಸ್ತವಾದಂಥ ಭಕ್ತ ಸಮೂಹ, ವಾರ್ಷಿಕವಾದಂಥ ಕಟ್ಟುಕಟ್ಟಲೆಯ ಒಂದು ಸೇವೆ, ಸನ್ನಿಧಾನದಲ್ಲಿ ಕ್ಷೀರಾಜ್ಯ ಪ್ರಧಾನಯುಕ್ತವಾದಂತಹ ಲಿಟ್ಟು ಸೇವೆ ಪೂರ್ವಕ ಸಾನ್ನಿಧ್ಯಕ್ಕೆ ಕೊಟ್ಟಂತಹ ಸ್ವರ ಸೇವೆ. ಸನ್ನಿಧಾನ ಪ್ರಸನ್ನ ಚಿತ್ತವಾಗಿ ಈ ಸೇವೆಯನ್ನು ಗರ್ಭೀಕರಿಸಿಕೊಂಡು ಕ್ಷೇತ್ರ ಭಾಗದಲ್ಲಿ ವಿಶೇಷವಾದಂಥ ಅನುಗ್ರಹ ಇಟ್ಟು ಮುಂದಿನ ಒಂದು ನಡೆಗೆ ವಿಶೇಷವಾದಂತಹ ಕ್ಷೇತ್ರಕ್ಕೆ ಸಮಾನವಾದಂತಹ ಉತ್ಸವಕ್ಕೆ ಸಾನ್ನಿಧ್ಯ ಅನುಗ್ರಹ ಇಟ್ಟು ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದೆ ಸಾನ್ನಿಧ್ಯ ಮುಂದೆ ಉತ್ತರೋತ್ತರವಾಗಿ ನಡೆಸ್ತದೆ. ಮಾಡಲ್ಪಟ್ಟಂತಹ ವಿಧಿಯಿಂದ ಸಾನ್ನಿಧ್ಯ ಸಂತುಷ್ಟಿಯಾಗಿದೆ ಕ್ಷೇತ್ರಾಧಿಕಾರಿ. ಈ ಸಂವತ್ಸರದಲ್ಲಿ ಹೆಚ್ಚಿನ ಒಂದು ಭಕ್ತ ಭಾಗವನ್ನು ಸಾನ್ನಿಧ್ಯ ಕರೆಸಿಕೊಳ್ಳದೆ ಇನ್ನು ವಿಶೇಷವಾಗಿ ಸ್ಥಳ ಅಭಿವೃದ್ಧಿಯಾಗಿ ಭಕ್ತರಿಗೆ ಸೇವಾರ್ಥವಾಗಿ ಆನುಕೂಲ್ಯಕ್ಕೆ ಬೇಕಾದ ರೀತಿಯಲ್ಲಿ ಸನ್ನಿಧಾನ ನಡೆಸಿಕೊಡ್ತೇನೆ. ಪ್ರಧಾನವಾಗಿ ಕ್ಷೇತ್ರಾಧಿಕಾರಿ 4 ಮನೆತನ ಸಂಬಂಧಪಟ್ಟಂತಹ ಎಲ್ಲ ನನ್ನ ಭಕ್ತ ಕುಟುಂಬ
ಐಕ್ಯಮತ್ಯದಿಂದ ಸೇವೆ ಇಲ್ಲಿಯವರೆಗೆ ಸಲ್ಲಿಸಿದ್ದು ಯಾವುದೇ ಭಾಗದಲ್ಲಿ ಚ್ಯುತಿ ಮಾಡಿದ್ದಿಲ್ಲ. ಕೊಟ್ಟ ಸೇವೆಯನ್ನು ಸಾನ್ನಿಧ್ಯ ಪ್ರಸನ್ನದಿಂದ ಕರಿಸುವುದರೊಂದಿಗೆ ಮುಂದೆ ಕ್ಷೇತ್ರ ನ್ಯಾಯ ಪ್ರಕಾರವಾಗಿ ಈ ಒಂದು ಬ್ರಾಹ್ಮಿ ಸುಮುಹೂರ್ತ ಭಾವದಲ್ಲಿ ಮಾಡಲ್ಪಟ್ಟಂತಹ ಈ ಒಂದು ಹಾಲಿಟ್ಟು ಸೇವೆಯಿಂದ ಸಾನ್ನಿಧ್ಯ ಅತ್ಯಂತ ಸ್ವರೂಪವಾಗಿ ಗರ್ಭೀಕರಿಸಿಕೊಂಡಿದ್ದೇನೆ. ಅನುಗ್ರಹ ಇಡುತ್ತೇನೆ. ಅನ್ಯತ್ರ ವಿಚಾರ ಏನಾದರೂ ಉಂಟಾ? ಶಾಲೆಬುಡದಲ್ಲಿ ಮತ್ತು ಒಂದೆರಡು ಸ್ಥಳದಲ್ಲಿ ಒಂದು ಸ್ವಲ್ಪ ಒಂದು 5-6 ಇದೆ. ಅದ್ರ ಬಗ್ಗೆ ಒಂದು ಏನು ಪ್ರಾಯಶ್ಚಿತ್ತ ಮಾಡಿ ತೆಗಿಬೇಕು ಅಂತ ಹೇಳೋದ್ರ ಬಗ್ಗೆ ಅದಕ್ಕೊಂದು ಈಗ ಹೇಳಿದಾಗ ಇನ್ನು ಮುಂದೆ ಜನಸಂಖ್ಯೆ ಹೆಚ್ಚಾದಾಗ ಒಂದು ಕೆಲ ಏನಾದರೂ ಬಿಲ್ಡಿಂಗ್ ಏನಾದರೂ ಮಾಡೋದಾದರೆ ಬಹಳ ಸಂವತ್ಸರದ ಹಿಂದೆ ಈ ವಾಗ್ದಾನ ಇಟ್ಟದ್ದುಂಟು ಕ್ಷೇತ್ರಾಧಿಕಾರಿ. ಹೌದು, ಬಂದಾಗ ಪ್ರಸಾದ ಹಾಕಿ ತೆಗೀರಿ ಅಂತ ಹೇಳಿ ಒಂದ್ಸರಿ ವಾಗ್ದಾನ ಆಗಿದೆ. ಅದು ನಾವು ತೆಗಿಲಿಲ್ಲ. ಅದರಿಂದ ಈಗ ಇನ್ನ ಇಂಪ್ರೂವ್ಮೆಂಟ್ ಮಾಡುವಾಗ ಈಗ ಆ ಸ್ಥಳದ ಸಮೀಪ ಒಂದು ಜಲಭಾಗ ಉಂಟಲ್ವಾ, ಒಂದು ಕೂಪ, ಎರಡರಲ್ಲಿಯೂ ಇಲ್ಲಲ್ಲ. ಎರಡರಲ್ಲಿ ಅಂತ ಹೇಳಿದ್ರೆ ನಮ್ಮ ಜಾಗದಲ್ಲಿ ಒಂದು ಬಾವಿ ಇದೆ. ನಾವು ಬಾವಿ ಹೊಸದಾಗಿ ಕಟ್ಟಿದ್ದೇವೆ. ಸರಿ, ಪಡಿ ಒಂದೇ ಅಲ್ವಾ? ಹೌದು. ಅಲ್ಲ, ಅದು ಚಾಮುಂಡೇಶ್ವರಿ ಪಟ್ಟ ಸ್ಥಳ. ಇದು ನಮ್ದೀಗ ದೊಡ್ಡಸಾದ ಗುಡ್ಡೆ ಯಾವುದು ಮೇಲಿದೆ ಹೈಸ್ಕೂಲ್ ಗ್ರೌಂಡಿನಲ್ಲಿ. ಈಗ ಜಲಬತ್ತಿ ಹೋದ ಒಂದು ಕೂಪ ಭಾಗ ಇರಲಿಲ್ವಾ? ಜಲಬತ್ತಿ ಯಾವುದು ಅಲ್ಲಿ ಸಮೀಪ ಒಂದು ಮರ್ಗ ಇದೆ. ಮೊದಲು ಬಾರಿ ಅಲ್ಲ, ಹೈಸ್ಕೂಲ್ ಅಲ್ಲ, ಇಲ್ಲಿ ನಮ್ಮನೆ ಎದುರು ಮುಡ್ಪುರ್ ಮನೆ ಬಿಡ್ದಂಗೆ ಮರ್ಗ ಸನ್ನಿಧಾನ ಕೊಡುವ ಸೂಚನಾ ಪ್ರಕಾರವಾಗಿ ಈಗ ವಾಲ್ಮೀಕ ಭಾಗಗಳುಂಟು. ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರಾಧಿಕಾರಿ ಸನ್ನಿಧಾನದಲ್ಲಿ ಯಾಚಿಸುವಂತ ಏನು ಪ್ರಾಯಶ್ಚಿತ ಏನು ಜಾಗ ಬಿಟ್ಟುಕೊಡ್ಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಜನಸಂಖ್ಯೆ ಹೆಚ್ಚಾದ ನಂತರ. ಆದ್ರೆ ವಾಲ್ಮೀಕದ ಎತ್ತರದ ಪ್ರಮಾಣ ಎಷ್ಟೊಂದು ಬ್ರಹ್ಮಗುಡ ಎತ್ತರ ಒಂದು 6-7 ಅಡಿ. ಪುರುಷ ಪ್ರಮಾಣ ಇದ್ದ ವಾಲ್ಮೀಕ ಬಿಡುವುದು ಹೇಗೆ? ಈಗ ಸಾನ್ನಿಧ್ಯವನ್ನ ಆರೂಢ ನಿರ್ಮಾಣ ಮಾಡುವುದಾದರೂ ಪುರುಷ ಪ್ರಮಾಣದ ಆಯ ಎನ್ನುವಂತಹದ್ದು ಉಂಟು. ಸರಿ, ಅಂತಹ ಈಗ ಪೂರ್ಣ ತೆಗಿಲಿಕ್ಕೆ ಅನುಮತಿ ಇಲ್ಲದೆ ಇದ್ರು ಕೆಲವಷ್ಟು ತೊಂದರೆ ಆಗುವುದನ್ನ ತೆಗಿಲಿಕ್ಕಾದ್ರೂ ಅನುಮತಿ ಕೊಡ್ತದೆ ಸಾನ್ನಿಧ್ಯ. ಕತ್ತರ ಆಯ್ಕೆ ಹೇಗೆ? ತೆಗೆದ ಮೇಲೆ ಒಂದು ತೆಗೆದು ಅಲ್ಲಿ ಜಾಗ ಇಂಪ್ರೂವ್ಮೆಂಟ್ ಏನಾದ್ರು ಮಾಡ್ಲಿಕ್ಕೆ ಆಗುದು. ಆಯ್ತು, ಸನ್ನಿಧಾನ ಕೊಟ್ಟ ವಾಗ್ದಾನದಂತೆ ಕ್ಷೇತ್ರಾಧಿಕಾರಿಯ ಪ್ರಾರ್ಥನೆಯಂತೆ ಅಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗಾಗಿ ಮೂಲ ಸಾನ್ನಿಧ್ಯ ಒಪ್ಪಿಗೆ ಸೂಚಿಸುವುದಲ್ಲಿ ಯಾವುದೇ ರೀತಿಯ ತೊಂದರೆ ಬಾರದೆ ಅನುಗ್ರಹ ಕೊಟ್ಟಾಗ ಕ್ಷೇತ್ರ ನ್ಯಾಯ ಪ್ರಕಾರವಾಗಿ ಮುಂದೆ ಸಾನ್ನಿಧ್ಯ ಅನುಗ್ರಹ ಇಡುತ್ತೆ. ಸರಿ, ಅದೇ ಪ್ರಕಾರ ಇದಕ್ಕೆ ಪೂರ್ವಾಂಗ ಸಂವಿಧಾನ ಕೊಡುವ ಸೂಚನಾ ಪ್ರಕಾರವಾಗಿ ಪ್ರಾಯಶ್ಚಿತ್ತ ಮಾಡಿ ನಾನು ತೆಗೆಯುತ್ತೇನೆ ಅಂತ ಕ್ಷೇತ್ರಾಧಿಕಾರಿಯ ತೀರ್ಮಾನ. ಇದಕ್ಕೆ ಬೇಕಾದ ಪ್ರಾಯಶ್ಚಿತ್ತ ಸಾನ್ನಿಧ್ಯ ಸೂಚಿಸುತ್ತದೆ. ಪ್ರಧಾನವಾಗಿ ಸಂಸ್ಕಾರ ವಿಧಿ ನಡೆಸಿಕೊಳ್ಬೇಕು. ಸಂಸ್ಕಾರ ವಿಧಿಯಲ್ಲಿ ಸಂವಿಧಾನ ಕೊಡುವ ಸೂಚನಾ ಪ್ರಕಾರವಾಗಿ ಸಂಸ್ಕಾರ ಚತುರ್ಥಿ ಅನಿಶುದ್ಧಿ 4ನೇ ದಿವಸ ಪ್ರಾತಃ ಕಾಲದಲ್ಲಿ ಸಂಸ್ಕಾರ ವಿಧಿ ಸಂಪನ್ನ ಆದ ನಂತರ ಇಲ್ಲಿಯ ತೀರ್ಥಭಾಗ, ಮೂಲ ಗಂಧ ಪ್ರಸಾದ, ಆ ಯಾವೆಲ್ಲ ವಾಲ್ಮೀಕ ಭಾಗ ಕುಂಠಿತ ಮಾಡಬೇಕು ಅದಕ್ಕೆ ಇದು ಕ್ಷೇತ್ರ ನ್ಯಾಯಕ್ಕೆ ಮಾತ್ರ. ಎಲ್ಲಾ ಭಕ್ತ ಕುಟುಂಬಕ್ಕೆ ಇದು ಅನ್ವಯಿಸುವುದಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ ಕೊಡಬೇಕಾದದ್ದು ಕ್ಷೇತ್ರದಲ್ಲಿ ತಳಾವಕಾಶಗಳು ಕುಂದುಕೊರತೆ ಬಾರದಂತೆ ಸಂವಿಧಾನ ಅನುಗ್ರಹ ಮಾಡಬೇಕಾದ್ದು ಧರ್ಮ. ಆದರೆ ತನ್ನ ಮೂಲ ಅಸ್ತಿತ್ವವನ್ನೇ ಕ್ಷೇತ್ರದ ಜೀರ್ಣೋದ್ಧಾರಕ್ಕಾಗಿ ಬಿಟ್ಟು ಕೊಡಬೇಕಾದ್ದು ಸಾನ್ನಿಧ್ಯದ ಗುಣಧರ್ಮ. ಸಂವಿಧಾನ ಕೊಟ್ಟ ವಾಗ್ದಾನ ಪ್ರಕಾರವಾಗಿ ಆ ಸ್ಥಳ ಭಾಗದಲ್ಲಿ ಸಂಸ್ಕಾರ ವಿಧಿಗಳನ್ನು ನಡೆಸಿ ಆಶ್ಲೇಷ ಬಲಿದಾನ ಸೇವೆಯನ್ನ ಸಂದಾಯಪಡಿಸಿ ಆ ನಂತರದಲ್ಲಿ 8 ಬ್ರಹ್ಮಚರ್ಯ ಪಾದ ಪ್ರಕ್ಷಾಳನ, ಆಚ್ಛಾದನ ಪೂರ್ವಕ ಪಾದ ಪ್ರಕ್ಷಾಳನ, ಸರ್ಪಸೂತ್ರ ಹೋಮಾದಿಗಳು ಈ ಪ್ರಕಾರವಾಗಿ ಸಂದಾಯಪಡಿಸಿ ಇಲ್ಲಿಯ ಸಂಪೂರ್ಣ ಸೇವೆಯ ಪ್ರಸಾದ ಆ ಭಾಗಕ್ಕೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಮಾತ್ರ ಮಾಪಿ ಕೊಡುವಂತಹದ್ದು.
ಕ್ಷೇತ್ರದ ಅಭಿವೃದ್ಧಿ ಬೇರೆ ಮಾಡುದಿಲ್ಲ. ನಮ್ಮ ದೇವಸ್ಥಾನದ ಜಾಗ ಅದಕ್ಕೆ ಬೇರೆ ಕೊಡುದಿಲ್ಲ. ಅದು ಚಾಮುಂಡೇಶ್ವರಿ ದೇವಸ್ಥಾನದ ಜಾಗ, ಇದು ದೇವಸ್ಥಾನದ ಇಲ್ಲಿ ಸಂವಿಧಾನ ಕೊಡುವ ಸೂಚನಾ ಪ್ರಕಾರವಾಗಿ ಎಷ್ಟು ಪ್ರಾಯಶ್ಚಿತ್ತ ವಿಧಿಗಳನ್ನ ನಡೆಸಿ ಆ ಸಾನ್ನಿಧ್ಯದ ಮೂಲಗಂಧ ಪ್ರಸಾದ ಅಲ್ಲಿ ಸಂಯೋಜನೆ ಮಾಡಿ 6 ದಿನಗಳ ನಂತರ ಸಾನ್ನಿಧ್ಯ ಬಿಟ್ಟು ಕೊಡ್ತೇನೆ. ಅದರ ಒಂದಿಗೆ ದೇವಿ ಸ್ಥಳಕ್ಕೂ ವಿಶೇಷವಾಗಿ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಅಲ್ಲಿಯ ಪ್ರಸಾದವನ್ನು ಆ ಭಾಗಕ್ಕೆ ಬ್ರಹ್ಮ ಕುಟುಂಬವೇ ಕ್ಷೇತ್ರಾಧಿಕಾರಿಯ ಪರವಾಗಿ ಸಂಯೋಜನೆ ಮಾಡಬೇಕು. ಸಾಧ್ಯ ಉಂಟಲ್ಲ? ಅಲ್ಲ, ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಮಾಡಲೇಬೇಕು. ಈಗ ಕ್ಷೇತ್ರ ನ್ಯಾಯ ಎನ್ನತಕ್ಕಂಥದ್ದು ಉಂಟು. ಈ ಸ್ಥಳದಲ್ಲಿ ಭಕ್ತರ ಮುಂದಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಳ ಆಗಿದ್ದಿರುವುದರಿಂದ ಆ ಒಂದು ಸಂಪೂರ್ಣವಾದಂತಹ ರೀತಿಯಲ್ಲಿ ಕುಂಠಿತ ಭಾಗ ಮಾಡುವುದರ ಬಗ್ಗಾಗಿ ಒಪ್ಪಿಗೆಗಾಗಿ ಕೇಳುವಂತಹದ್ದು. ಹಿಂದೊಮ್ಮೆ ತನ್ನಲ್ಲಿ ಕೇಳಿದ್ದುಂಟು. ತೀರ್ಥ ಅಕ್ಕಿ ಮಾಡಿ ಅಂತ ಹೇಳಿ ಹೇಳಿದ್ದಾರೆ, ನಾವು ತೆಗಿಲಿಲ್ಲ. ಸಾನ್ನಿಧ್ಯವೇ ಪರಿಪೂರ್ಣವಾಗಿ ಇವತ್ತಿನ ಸುಮುಹೂರ್ತ ಭಾವದಲ್ಲಿ ನಡೆಸಲ್ಪಟ್ಟಂತಹ ಕ್ಷೀರಾರ್ಘ್ಯ ಪ್ರಧಾನಯುಕ್ತವಾದಂತಹ ಈ ಹಾಲಿಟ್ಟು ಸೇವೆಯ ಒಂದು ಸುಸಂದರ್ಭದಲ್ಲಿ ಕ್ಷೇತ್ರೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರ ಧರ್ಮದರ್ಶಿಗಳು ಉಲ್ಲೇಖಿಸಿದ ಪ್ರಕಾರ ಸಾನ್ನಿಧ್ಯ ಅನುಗ್ರಹ ಇಟ್ಟು ನಡೆಸಬೇಕು, ಕ್ಷೇತ್ರದ ಅಭಿವೃದ್ಧಿಗಾಗಿ ಎನ್ನುವಂತಹ ವಾಕ್ಯದಂತೆ ಸಾನ್ನಿಧ್ಯ ನಡೆಸಿಕೊಡ್ತೇನೆ. ಅದೇ ಪ್ರಕಾರ ಮುಂದೆ ಅಲ್ಲಿರುವಂತಹ ಸ್ವಲ್ಪ ಮೃತ್ತಿಕಾ ಭಾಗ ನನ್ನ ಕ್ಷೇತ್ರದಲ್ಲಿ ಸಂಯೋಜನೆ ಮಾಡಿಬಿಟ್ಟು ಆ ಹುತ್ತದ ಮಣ್ಣನ್ನ ಇಲ್ಲಿಗೆ ತಂದು ಹಾಕ್ತೇವೆ. ಅಲ್ಲಿರುವ ಅಲ್ಲಿ ಯಾವ ತೆಗಿತೇವೆ ಅದನ್ನು ಸ್ವಲ್ಪ ಭಾಗ ಶುದ್ಧ ಮಾಡಿ ಬಲಭಾಗಕ್ಕೆ ಸಂಯೋಜನೆ ಮಾಡುವುದು. ಆದ್ರೆ ಇಷ್ಟು ಪ್ರಾಯಶ್ಚಿತ್ತ ವಿಧಿ ನಡೆಸಿಯೇ ಮುಂದೆ ಹೆಜ್ಜೆ ಇಡಬೇಕು. ಇದಕ್ಕೆ ಸಾನ್ನಿಧ್ಯ ಅನುಮತಿ ಅನುಗ್ರಹ ಕೊಡ್ತೇನೆ. ನನ್ನ ಮೂಲ ಅಸ್ತಿತ್ವಗಳು ಏನೇ ಆ ಭಾಗದಲ್ಲಿದ್ರು 6 ದಿನಗಳ ನಂತರ ತಾನು ಆ ಸ್ಥಳ ಬಿಟ್ಟು ಕೊಡ್ತೇನೆ. ತನ್ನ ಯಾವುದೇ ಒಂದು ಕುಡಿಗಳು ಮರಿಬಟ್ಟೆಗಳು ಏನೇ ಆ ಭಾಗದಲ್ಲಿ ಇದ್ದದ್ದಿದ್ರು ಜಗದ್ವಾರದ ಮುಖಾಂತರವಾಗಿ ಅಂತರ್ಮುಖವಾಗಿ ಮತ್ತೊಂದು ಮಾರ್ಗದಲ್ಲಿ ನಾನು ಸ್ಥಳಾಂತರಗೊಳ್ತೇನೆ, ಅನುಗ್ರಹ ಇಡ್ತೇನೆ. ಅನ್ಯತ್ರ ವಿಚಾರ ಅದೇ ಸಮೀಪ ನಮ್ಮ ಜಾಗದಲ್ಲಿ ಇವರ ಹತ್ರ ತಗೊಂಡು ನಮ್ಮ ಜಾಗದಲ್ಲಿ 0 ನಂಬರಲ್ಲಿ ಒಂದು ಸಣ್ಣದಿದೆ, ಅದನ್ನು ತೆಗಿಲಿಕ್ಕೆ ಕ್ಷೇತ್ರಕ್ಕೆ ಮಾತ್ರ ನ್ಯಾಯ ಕೊಟ್ಟರು. ಅಲ್ಲ, ಇದು ನಮ್ಮ ಜಾಗದಲ್ಲಿ ಇದೆ ಒಂದು ಸಣ್ಣದು, ಒಂದು ಉಂಟು ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇದೆ. ಇದರಲ್ಲಿ ಏನಾದರೂ ತೊಂದರೆ ಉಂಟಾ? ಜಾಗ ಲೆವೆಲ್ ಮಾಡುವಾಗ ಮಧ್ಯ ಒಂದು ಮುಟ್ಟಿತ್ತಲ್ಲ, ತಾನು ಕೊಟ್ಟ ನುಡಿ ಅದನ್ನ ಯಾವುದೇ ವಚನ ಭ್ರಷ್ಟತೆ ನಾನು ಮಾಡ್ಕೊಳ್ಳಿಕ್ಕಿಲ್ಲ. ಕ್ಷೇತ್ರ ನ್ಯಾಯ ಕೊಟ್ಟಿದ್ದೀನಿ. ನಿನ್ನ ಒಂದು ವೈಯಕ್ತಿಕವಾದ ವಿಚಾರದಲ್ಲಿ ಏನಾದರೂ ಇದ್ದದ್ದಿದ್ದಲ್ಲಿ ಕ್ಷೇತ್ರಾಧಿಕಾರಿಗಳು ಪ್ರತ್ಯೇಕವಾಗಿ ನಿರ್ಣಯ ಮಾಡಿ ಆ ಬಗ್ಗಾಗಿ ಕ್ರಮ ತಗೊಳ್ಳಿ. ಯಾಕೆ ಅಂತ ಕೇಳಿದ್ರೆ ತನಗೆಲ್ಲವೂ ಕೂಡ ಏಕನ್ಯಾಯದಲ್ಲಿಯೇ ತಾನು ತೀರ್ಮಾನ ಕೊಡಬೇಕಾಗ್ತದೆ. ಇದು ಕ್ಷೇತ್ರದ ಬಾಪ್ತಾಗಿ ಕೊಟ್ಟಂತಹದ್ದು. ಮತ್ಯಾವುದೇ ಭಕ್ತ ಕುಟುಂಬಕ್ಕೆ ನಾನು ವಾಗ್ದಾನ ಕೊಡಲಿಲ್ಲ. ಸರಿ, ಅನ್ಯತ್ರ ಟ್ರೈನ್ ಹೋಗಿ ಒಂದು ವರ್ಷ ಆಯ್ತು, ಸಿಕ್ಕಲ್ಲ. ಯಾವ ಸ್ಥಳದಲ್ಲಿ? ಇಲ್ಲೇ ಇದೆ ಮಂದರ್ತಿಯಲ್ಲಿ. ನಮ್ಮವ್ರದ್ದೊಂದು ಇದು ಆಗಿದ್ದು ಪ್ರತಿಷ್ಠೆ ದಿನ ಸಿಕ್ಕಲಿಲ್ಲ. ಒಂದು ವಜ್ರಕ್ಕೆ ಸಮಾನವಾದ ಅಲ್ವಾ? ಅದು ಸಂವಿಧಾನ ಕೊಟ್ಟ ಸೂಚನಾ ಪ್ರಕಾರವಾಗಿ ಇಲ್ಲೇ ವ್ಯಾಪ್ತಿಯಲ್ಲಿ ಉಂಟು. ಆ ನಂತರ ಒಂದು ಭಕ್ತನಿಗೂ ದೊರಕಿದ್ದುಂಟು. ಮುಂದೇನಾದರೂ ಕಪ್ಪ ಕಾಣಿಕೆಯ ಒಂದು ಹುಂಡಿಯಲ್ಲಿ ದೊರಕುವ ಸಾಧ್ಯತೆ ಇದೆ, ಉಪದ್ರವ ಬಂದು. ಆದ್ರೆ ಆ ಬಗ್ಗಾಗಿ ಕ್ಷೇತ್ರಾಧಿಕಾರಿಗಳು ಕ್ರಮ ನಿರ್ಣಯ ಮಾಡಿಕೊಳ್ಳಿ. ಯಾಕಂದ್ರೆ ವೈಯಕ್ತಿಕವಾಗಿ ಒಂದು ಭಕ್ತ ಕುಟುಂಬ ಇಲ್ಲಿ ಸೂಚನೆ ಕೊಡ್ಲಿಕ್ಕಾಗ್ಲಿಕ್ಕಿಲ್ಲ. ತಾನು ನನಗೆ ದೊರಕಲ್ಪಟ್ಟಂತಹ ವಸ್ತುಗಳು ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಕಪ್ಪ ಕಾಣಿಕೆ ಯಾವುದಾದ್ರೂ ನಿಧಿ ಭಾಗದಲ್ಲಿ ದೊರಕುವ ಸಾಧ್ಯತೆ ಉಂಟು. ಅರ್ಥ ಆಯ್ತಲ್ಲ? ನನ್ನ ಬ್ರಹ್ಮ ಕುಟುಂಬ ಒಂದು ವರ್ಷ ಸಮೀಪ ಸ್ವಲ್ಪ ದಿನ, ಒಂದು ವರ್ಷಕ್ಕೆ ಒಂದೇ. ಯಾವ ಸಮಯ? ಕ್ಷೇತ್ರೋತ್ಸವದ ಸಮಯವ? ಅದ್ರ ಮೇಲೆ ಬೀದಿ ಒಂದು ರೌಂಡ್ ಹಾಕಿ ಬಪ್ಪತ್ತಿ ಅರ್ಧ ಬೀದಿ ಬಪ್ಪಲ್ಲರಿಗೆ ಇತ್ತು, ಮತ್ತಿಲ್ಲ. ನಮ್ಮ ಕುಟುಂಬ ಸಂವಿಧಾನ ಕೊಡುವ ಸೂಚನಾ ಪ್ರಕಾರವಾಗಿ ಅಶ್ವತ್ಥ ವೃಕ್ಷದ ವ್ಯಾಪ್ತಿಯ ಭಾಗದಲ್ಲಿಯೇ ಬಿದ್ದು ಹೋದ ವಿಚಾರ. ಅಲ್ಲಿ ಬಪ್ಪತ್ತಿ ಬಪ್ಪಲ್ಲರಿಗೆ ಇದನ್ನ ವಿಚಾರ ಬಿಟ್ಟು ಬಿಡುವುದು ಒಳ್ಳೆಯದು. ನಾವು ಬಿಟ್ಟರು ಕೇಕ್ ಕಾಣ್ತೇವೆ. ಆದ್ರೆ ಸಾನ್ನಿಧ್ಯ ಕೊಡುವ ವಾಗ್ದಾನ ರಾಜನೀತಿಗೆ ಅನುಗುಣವಾಗಿ ಕೊಡಬೇಕು. ನನ್ನ ವ್ಯಾಪ್ತಿ ಒಳಭಾಗದಲ್ಲಿ ಯಾವ್ದಿದ್ರೆ ತಾನು ಅದನ್ನ ಸಂಪೂರ್ಣವಾಗಿ ಸ್ಥಳ ಅದನ್ನು ತರಿಸಿಕೊಳ್ಳುತ್ತೇನೆ. ಇದು ನನ್ನ ವ್ಯಾಪ್ತಿಯ ಬಿಟ್ಟು ಅಶ್ವತ್ಥ ವೃಕ್ಷದ ಸಮೀಪ ಬಿದ್ದು ಹೋದಂತಹ ಸ್ವರ್ಣಭಾಗ ಬ್ರಹ್ಮ ಕುಟುಂಬ.
ಆದ್ರೆ ಇದು ಸಿಕ್ಕಲ್ಪಟ್ಟದ್ದು ಒಂದು ಸ್ತ್ರೀಗೆ. ಮುಂದೆ ಸೂಚನೆ ಕೊಡ್ತೇನೆ, ತನಗೆ ದೊರಕಿದ್ದವುದು ಎನ್ನುವಂತಹದ್ದು ವಿಚಾರ ಬಂದಲ್ಲಿ ಈ ವ್ಯಕ್ತಿಯನ್ನ ಪ್ರಕಟ ಮಾಡದೆ ಅಲ್ಲಿಯೇ ಕ್ಷಮಿಸಿ ಭಕ್ತರಿಗೆ ಪ್ರಸಾದವಾಗಿ ಕೊಟ್ಟು ಕಳಿಸಿ. ಯಾರಲ್ಲಿಯೂ ವಿಚಾರ ಪ್ರಸ್ತಾಪ ಮಾಡೋದು ಬೇಡ. ಮುಂದೆ ದೇವಿ ಆರಾಧನೆ ಮಾಡುವ ಬ್ರಹ್ಮ ಕುಟುಂಬ ಚ್ಯುತಿ ಮಾಡ್ಲಿಕ್ಕಿಲ್ಲ. ಆದ್ರೆ ಮುಂದೆ ಕಾಲಾಂತರದಲ್ಲಿ ಸೂಚನೆಯಾಗಿ ಬರ್ತದೆ. ಹೌದು. ಈಗ ತಿಳಿಸಿದ್ದು ಉತ್ತಮ ಆಯಿತು. ಸದಾಶಿವಪುರದಲ್ಲಿ ಪ್ರಸಾದವಾಗಿ ಕ್ಷೇತ್ರದ ಪರ್ಯಾಯ ಅರ್ಚಕರಿಗೆ, ಕ್ಷೇತ್ರಾರ್ಚಕರಿಗೆ, ಆಡಳಿತ ಧರ್ಮದರ್ಶಿಗಳಿಗೆ, ವೈದ್ಯ ವೃಂದಕ್ಕೆ, ವಿಶೇಷ ಸರ್ವ ಸದಸ್ಯರು, ಕ್ಷೇತ್ರಾರ್ಚಕರು, ಪರ್ಯಾಯ ಅರ್ಚಕರು ಅನುಗ್ರಹ ಸಾನ್ನಿಧ್ಯ ವ್ಯವಸ್ಥೆ. ನಮ್ಮ ಕುಟುಂಬದಲ್ಲ ಆಯ್ತಾ?